ನಮಸ್ಕಾರ ಕಣ್ರಣ ಎಲ್ಲಾರ್ಗು. ಏನಪ್ಪ ಪಿಕ್ಚರು ಅಂತ ನಿಮ್ಗೆ ತಮ್ನೇಲ್ ನೋಡಿದ್ದೆ ಗೊತ್ತಾಗೋಗ್ಬಿಟ್ಟಿರುತ್ತೆ. Today I am going to make a new video. ಒಬ್ಬ ಹುಡುಗ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಅವ್ನ್ ಕೆಲಸ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಫ್ಯಾಮಿಲಿ ನೋಡ್ಕೊಂಡು ದುಡ್ಕೊಂಡು ಏನೋ ನಿಮ್ಗೆ ಎಂಟರ್ಟೈನ್ ಮಾಡ್ತಾ ಇದರಿಂದ ಏನೋ ಒಂದು ಇನ್ಕಮ್ ಬರುತ್ತೆ, ಇದ್ರಲ್ಲಿ ಏನೋ ಒಂದು ಮಾಡೋಣ ಅಂತ ಎಷ್ಟು ಕಷ್ಟ ಬೀಳ್ತಾನೆ ಅನ್ನೋದಕ್ಕೆ ಈ ವಿಡಿಯೋ ಒಂದು ಉದಾಹರಣೆ ಆಗುತ್ತೆ. ನನ್ನ ಸ್ನೇಹಿತರೊಬ್ರು ಬಹಳ ಜನ ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ, ನನ್ನ ಇಂಟರ್ವ್ಯೂ ಕೂಡ ಮಾಡಿದ್ರು. ನಮ್ಮ ಅನಿವೇಶನ ಅಂತ ಅದೊಂದು ಪುಟ್ಟ ಚಾನಲ್ ಇದೆ. ಸಿಕ್ಕಾಪಟ್ಟೆ ಕಷ್ಟ ಬಿದ್ಬಿಟ್ಟು ವಿಡಿಯೋ ಮಾಡ್ತಾರೆ. ಒಬ್ಬ ಯೂಟ್ಯೂಬರ್ ಏನೋ ಒಂದು ಮಾಡೋಣ ಅಂತ ಏನೇನೆಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ಏನೇನೆಲ್ಲ ಎಕ್ವಿಪ್ಮೆಂಟ್ ಮಾಡ್ಕೊಂಡು ಅದು ಡೆಲಿವರಿ ಕೆಲಸ ಮಾಡ್ಕೊಂಡು ತಗೊಂಡು ಯೂಟ್ಯೂಬ್ ಗೋಸ್ಕರ ಏನೇನೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲೇ ಇದಾರೆ ನೋಡಿ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಒಂದ್ ಫಾ, ಎರಡು ಫಾ, ಮೂರ್ ಫಾ, ಇದು ಒಂದ್ ಫಾ, ಎರಡ್ ಫಾ, ಮೂರ್ ಫಾ, ನಾಲ್ಕ್ ಫಾ, ಇಲ್ಲ 5 ಫಾ, 6 ಫಾ. ಇದು ಮೋಸ್ಟ್ಲಿ ಹಾರ್ಡ್ ಡಿಸ್ಕ್. ಇದು ತಗೋ 7 ಫಾ. ಇದಕ್ಕೆ ಮನೆ ಮುರಿದೋಯ್ತದೆ. ಇದಕ್ಕೆ ಮನೆ ಮುರಿದೋಗುತ್ತೆ. ಓಕೆ ಬ್ರೋ, ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ನನಗೆ ಗೊತ್ತಿರಂಗೆ ನೀವೇನು ಹೇಳೋದು ಬೇಕಾಗಿಲ್ಲ. ನನಗೆ ಗೊತ್ತಿರೋ ಒಂದು 2-3 ವರ್ಷನೇ ಆಗಿದೆ, 4-5 ವರ್ಷ. ನಾನೊಂದು 3 ವರ್ಷದಿಂದ ಅಂತೂ ನೋಡ್ತಾ ಇದ್ದೀನಿ ನಿಮ್ಮ ವಿಡಿಯೋಗಳು. ಸಿಕ್ಕಾಪಟ್ಟೆ ಕಷ್ಟ ಬಿಡ್ತಾ ಇದ್ದೀರಾ. ಇದನ್ನೆಲ್ಲ ಇವಾಗ ಹೊಸದು, ಇದು ಹೊಸದು. ಓಕೆ, ಡಿಜೆ ತರನೇ ತೋರ್ಸೋಣ ಇರಿ. ಎಷ್ಟು ಚೆನ್ನಾಗಿದ್ಯಾ. ಗೋಮಳೆ ನೋಡು, ಗೋಮಳೆ. ಯೂಟ್ಯೂಬ್ ಅಲ್ಲಿ ಸಕ್ಸಸ್ ನೋಡಿರೋರು, ದುಡ್ಡಿರೋರು, ದುಡಿತಾ ಇರೋರು, ಅವ್ರದೆಲ್ಲ ಬೇರೆ ಲೆಕ್ಕಾಚಾರ. ನಮ್ಮ ಬ್ರೋ ಬಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತಿರ್ಬೋದು, ಡೆಲಿವರಿ ಕೆಲಸ ಮಾಡ್ಕೊಂಡು ನೋಡ್ರಿ. ಇದಲ್ದೇರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಇಲ್ಲೆಲ್ಲ ನಮ್ಮ ಫ್ರೀ ಅಡ್ವರ್ಟೈಸ್ಮೆಂಟ್, ಸೆಲ್ಫ್ ಪ್ರಮೋಷನ್, ನಮ್ಗೆ ನಾವೇ ಪ್ರಮೋಷನ್ ಮಾಡ್ಕೊಳ್ಳೋದು. ಓಕೆ ಬ್ರೋ, ಮ್ಯಾಟ್ರಿಕ್ ಬಂದ್ಬಿಡೋಣ. ಇದಕ್ಕೆಲ್ಲ ನೀವು ಎಷ್ಟು ಅಂತ ಇನ್ವೆಸ್ಟ್ ಮಾಡಿದ್ರಿ? ಇದು ನಾನ್ ನೋಡ್ದಂಗೆ ಮೊನ್ನೆ ಸ್ಟೋರಿ ಏನೋ ಹಾಕಿದ್ರಿ, ಅವತ್ ನೋಡಿದೆ. ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ರಿ, ಅವತ್ ನೋಡಿದೆ. ಅವಾಗ 35,000-38,000 ಕೊಟ್ಬಿಟ್ಟು ಗೊಬ್ಬರ ತಗೊಂಡಿದ್ದೆ. ಅದನ್ನ ಮೊನ್ನೆ ಹಾಕ್ಬಿಟ್ಟು ಇದು ತಗೊಂಡಿದ್ದು. ಏನಕ್ಕೆ ಅಂದ್ರೆ ಒಂಚೂರು ನಮ್ಮ ಆಡಿಯನ್ಸ್ ಒಂಚೂರು ಕ್ಲಾರಿಟಿಯಿಂದ ನೋಡಿ. ಇದು ಯಾವ್ದು ನಿಮ್ಗೋಸ್ಕರ ಅಂತೂ ಅಲ್ಲ, ನೋಡೋ ಜನಗಳಿಗೆ ಕ್ಲಾರಿಟಿ ಇರ್ಲಿ ಮತ್ತೆ ಚೆನ್ನಾಗಿ. ಏನ್ರಲ್ಲ ನಡಿಲ್ಲ ಆಟ ಆಡೋಗ, ಹೋಗಲ್ಲ ಆಟ ಆಡ. ಯಾವ ಇವೆಲ್ಲ ಹುಷಾರ ಬಿದ್ಗಿದ್ ಬಿಟ್ಟಿರಾ? ನೋಡ್ತಾರೆ ಬ್ರೋ, ನಿಜವಾಗ್ಲೂ ಹಂಗಿದ್ದಾಗ್ಲೇ ಚೆನ್ನಾಗಿತ್ತು ಜೀವನ. ಅದೇ ಬೆಟ್ರು. ಹೌದು, ದೇವ್ರ ಹತ್ರ ಎಷ್ಟು ಕೇಳ್ಕೊಂಡ್ರು ಹೋಗಕ್ಕಾಗಲ್ಲ ಬಿಡಿ. ಹೇಳಿ, ಇವಾಗ ಹೇಳಿ, ಇದಕ್ಕೆ ಎಷ್ಟಾಯ್ತು? ಕಾಂಟೆಂಟ್ ಶುರು ಮಾಡಿದಾಗ ಮೊಬೈಲ್ ಅಲ್ಲಿ ಇಟ್ಕೊಂಡು ಮಾಡ್ತಿದ್ದೆ. ಫಸ್ಟ್ ಐಫೋನ್ 11 ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿನ. ಅವಾಗ ಫೋನ್ ಇಟ್ಕೊಂಡು ಮಾಡುವಾಗ ಎಲ್ಲ ಗೇಲಿ ಮಾಡ್ತಾ ಇದ್ರು, ಫೋನ್ ಇಟ್ಕೊಂಡು ಏನೋ ಮಾಡ್ತೀಯ, ಎಲ್ಲ ಕ್ಯಾಮ್ರಾಗಳು ಇಟ್ಕೊಂಡು ಮಾಡ್ತಾರೆ ಅಂದ್ಬಿಟ್ಟು. ಅವಾಗ ನಮ್ಮ ಅಮ್ಮನ, ಕ್ಯಾಮ್ರಾ ಏನೋಕ್ಕಿದ್ದು ದಬಾಕ್ತೀನಿ ಅಂತ ಕ್ಯಾಮ್ರಾ ಕೊಡ್ಸಿದ್ರು. 38,000 ಇನ್ವೆಸ್ಟ್ಮೆಂಟ್ ಮಾಡಿ ಗೋಪುರ ತಗೊಂಡೆ. ಅದನ್ನ ಕ್ಯಾಮ್ರಾ ತಗೊಂಡ್ಮೇಲೆ ಸ್ವಲ್ಪ ಮೇಲೆ ಬಂದೆ, ಹಂಗೆ ಮೇಲೆ ಬಂದೆ. ಸೊ 3 ವರ್ಷ ಆಯ್ತು. 3 ವರ್ಷ ಆದ್ಮೇಲೆ ಮತ್ತೆ ಅದೇ ಕ್ಲಾರಿಟಿ ಇಂಪ್ರೂವ್ ಮಾಡ್ಕೋಬೇಕು. ಜನ ನೋಡಿ ಹೆಂಗೆ, ಈಗ ಫಸ್ಟ್ ಜನ ಕೇಳೋದೇ ಕ್ಲಾರಿಟಿ ಬೇಕು, ವಾಯ್ಸ್ ಅಲ್ಲಿ ಕ್ಲಾರಿಟಿ ಬೇಕು ಅಂತ. ಸರಿ, ಅದಾದ್ಮೇಲೆ ಮತ್ತೆ ಹಂಗೆ ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಇದು ಒಂದು 55,000 ಆಯ್ತು. 55,000 ಮೊನ್ನೆ ತಗೊಂಡಿದ್ದು. ಎಲ್ಲ ಭಗವಂತನ ಆಶೀರ್ವಾದ ನಿಮ್ಮಂತವ್ರ. ಒಂದು ವಾರ ಆಯ್ತು ಫುಲ್ ಇದ್ರಲ್ಲೇ ತಗೊಂಡೆ. ಅದಾದ್ಮೇಲೆ ಕ್ಯಾಮ್ರಾ ತಗೊಂಡ್ಮೇಲೆ ಅದಾದ್ಮೇಲೆ ಮೈಕ್ ಬೇಕಾಗುತ್ತೆ. ಕೆಲವ್ರು ಏನ್ ಅನ್ಕಂತಾರೆ, ವಿಡಿಯೋ ಅಂದ್ರೆ ಒಂದು ಕ್ಯಾಮ್ರಾ ತಗೊಂಡ್ಬಿಟ್ರೆ ಸಾಕು, ಅದ್ರಲ್ಲಿ ಎಲ್ಲಾ ಮಾಡ್ಬಿಡ್ಬೋದು ಅಂತ ಅನ್ಕಂತಾರೆ. ಬಟ್ ಅದರಿಂದ ಇದಕ್ಕೊಂದು ಮೈಕ್, ಇದು 3ನೇ ಮೈಕ್. ಇದು ಫಸ್ಟ್ 1,500 ಕೊಟ್ಟು 2 ಮೈಕ್ ತಗೊಂಡೆ. ವಾಯ್ಸ್ ಬಂದಿಲ್ಲ. 3,000 3 ನಾಮ ಆಯ್ತು. ಅದಾದ್ಮೇಲೆ 1,500 ಕೊಟ್ಟು ಮತ್ತೆ ಇನ್ನೊಂದು ಇದು ಮೈಕ್ ಅಲ್ಲ, ಇದು ಏರ್ಫೋನ್. ಇದು ನಾವು ಸಾಂಗ್ ಕೇಳ್ತೀವಲ್ಲ, ಏರ್ಫೋನ್, ಆ ಏರ್ಫೋನ್. ಇದು ಒಳಗಡೆನೆ ಇದಾವೆ, ಇಲ್ಲಿದಾವೆ ನೋಡಿ, ಕಾಣಿಸ್ತದೆ. ಸೊ ಇದು ಇದಕ್ಕೆ ಮತ್ತೆ 1,600 ರೂಪಾಯಿ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ಇದು ಒಂದು 12,500. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನಂದು ಅಲ್ಲ, ಅದು 16 ಇತ್ತು. ಈ ನಡುವೆ ಕಡಿಮೆ ಆಗಿರ್ಬೇಕು ಮೋಸ್ಟ್ಲಿ. ಇದು ಸ್ಟಾರ್ಟಿಂಗ್ 16 ಇತ್ತು, ಸರಿನಾ? ಸೊ ಇದು ಆಕ್ಚುಲಿ ನನ್ನ ಫ್ರೆಂಡ್, ಬಟ್ ಅವ್ರ ಹತ್ರ ನಾನು ತಗೊಂಬೇಕು. ಅದಾದ್ಮೇಲೆ ಇನ್ನು ಇದ್ರಲ್ಲಿ ಸೆಟಪ್ ಅದ್ರದ್ದೇ. ಸೊ ಅದಾದ್ಮೇಲೆ ಇದು 360. ಇದು ಬಂದು ಅದೇನೆ, ನೋಡುವಾಗ ಜನಕ್ಕೆ ಒಂಚೂರು ಚೆನ್ನಾಗಿ ಕಾಣಿಸ್ಲಿ, ಒಂದೇ ಈಗ ಸ್ಟ್ರೈಟ್ ಆಗಿ ಹಾಕೋದಲ್ಲ, ಒಂಚೂರು 360 ಕಾಣಿಸ್ಲಿ ಅಂತ ಇದು ತಗೊಂಡಿದ್ದು. ಇದು ಬಂದು 35,000, ಸರಿನಾ? ಇದು ಸೇರಿ ಬಂಡಲ್ ಎಲ್ಲ ಬರುತ್ತೆ, ಬ್ಯಾಟ್ರಿ ಗೀಟ್ರಿ ಎಲ್ಲ ಸೆಟಪ್. ಇದೊಂದು 35,000. ಇನ್ನು ಇದು ಬಿಟ್ಟು ಮೊನ್ನೆ ನಿಮ್ಗೆಲ್ಲ ಗೊತ್ತಿದೆ, ಫಸ್ಟ್ 14 Pro Max ಫೋನ್ ತಗೊಂಡೆ. ಅದು ಕಳ್ಕೊಂಡ್ರಿ ನೀವು, ಶ್ರೀಮಂತರು. ಹೌದು, ಹೇಳಿ. ಬೇಜವಾಬ್ದಾರಿ, ಸಾರಿ, ಶ್ರೀಮಂತರಲ್ಲ, ಬೇಜವಾಬ್ದಾರಿ. ಹೌದು, ಸರಿ. ಅದು ಕಳ್ದೋದ್ಮೇಲೆ ಮತ್ತೆ ಫೋನ್ ಬೇಕೇ ಬೇಕು ಎಡಿಟ್ ಮಾಡಕ್ಕೆ. ನಾವೆಲ್ಲ ದೊಡ್ಡವರಲ್ಲ, ಲ್ಯಾಪ್ಟಾಪ್ ಸಿಸ್ಟಮ್ ನ ತಗೊಂಡೆಲ್ಲ ಎಡಿಟ್ ಮಾಡಿ ಸಿಂಪಲ್ ಫೋನ್ ಅಲ್ಲೇ ಮಾಡಿ ಮುಗಿಸ್ಬಿಡೋದು. ನಾವು ಅಷ್ಟೇ ಬ್ರೋ. ಅದಾದ್ಮೇಲೆ 60 Pro Max ತಗೊಂಡೆ. ಅದು ಮೊನ್ನೆ ಏನಾಗೋಯ್ತು, 256. ಅವಾಗ ತಗೊಳ್ಳುವಾಗ್ಲೇ ತಲೆ ಉಪಯೋಗಿಸ್ಬೇಕಿತ್ತು ನಾನು. ಒಂದ್ ಸ್ವಲ್ಪ ಜಾಸ್ತಿ ಇದೆ ತಗೊಬೇಕಿತ್ತು ಸ್ಟೋರೇಜ್. 256 ತಗೊಂಡೆ. ಅದೇನಾಗೋಯ್ತು, 2 ವಿಡಿಯೋ ಮಾಡಿದ್ರೆ ಮುಗಿದೈತು. ಮತ್ತೆ ಡಿಲೀಟ್ ಮಾಡು ಮತ್ತೆ ಹಾಕು, ಡಿಲೀಟ್ ಮಾಡು ಮತ್ತೆ ಹಾಕು, ಇದೇ ಪ್ರಾಬ್ಲಮ್.
ಅದಾದ್ಮೇಲೆ ಮೊನ್ನೆ ಏನಪ್ಪಾ ಮಾಡೋದಂತ ಈಗ ಒಂದ್ ನೆನ್ನೆ 3 ದಿವಸ ಆಯ್ತು, ಅದನ್ನ ಹಾಕ್ಬಿಟ್ಟು ಒಂದ್ 5,000 ಹಾಕಿ, ಅಂದ್ರೆ ಎಲ್ಲರೂ ಮೇಲೆ ಹೋಗ್ತಾರೆ, ಸ್ವಲ್ಪ ಕೆಳಗಡೆ ಬರೋಣ ಅಂತ. ಲೋನಲ್ಲಿ ತಗೊಂಡಿದ್ದ ಅದು. ಸೊ ಇದು ಬಂದು ಮತ್ತೆ 16 Pro ಇದು 512 GB. ಓಕೆ. ಇದೆಲ್ಲ ಮಾಡಿರೋದು ಯಾವ್ದಕ್ಕೂ ನಮ್ದಕ್ಕಲ್ಲ. ಇನ್ನು ಓಪನ್ ಮಾಡಿ ಇದ್ರಲ್ಲಿ ಸಿಮ್ ಇಲ್ಲ. ನೀವು ಅಬ್ಸರ್ವ್ ಮಾಡಿದೀರಾ ಎಷ್ಟೋ ಸರಿ, ನಾನು ಯಾವತ್ತೂ ಇದ್ರಲ್ಲಿ ಒಂದ್ಸರಿನೂ ಹಿಂಗ್ ಮಾತಾಡೋನೇ ಇಲ್ಲ. ಅದೇ ತುಂಬಾ ಜನ ನೀನ್ ಶೋಕಿಗೆ ತಗೊಂಡೆ, ನಾನು ಯಾವತ್ತೂ ಕೂಡ ಇದ್ರಲ್ಲಿ ಒಂದ್ ಸಿಮ್ ಹಾಕೊಂಡು ಒಂದು ಫೋನಿಗೆ ಎತ್ತು ಮಾತಾಡೋನೆಲ್ಲ. ಬರೀ ಕ್ಯಾಮ್ರಾಗೆ ಶೂಟ್ ಮಾಡಕ್ಕೆ, ಎಡಿಟ್ ಮಾಡಕ್ಕೆ ತಗೊಂಡಿರೋದು ಅಷ್ಟೇನೆ. ಬಟ್ ಆದ್ರೂ ನಮ್ ಜನ ಅವ್ನಿಗೇನ್ ಬಿಡು ದುಡ್ಡು ಐತೆ ಅಂತಾರೆ. ಬಟ್ ನಾನೇನ್ ದುಡ್ಡು ಹಿಡ್ಕೊಳಕ್ಕೆ ನಮ್ಮ ಅಪ್ಪ ಏನ್ ಇದಿಲ್ಲ, ನಾನು ಬಡವನೇ. ಅಂತವ್ರಿಗೆಲ್ಲ ಹೇಳಕ್ ಇಷ್ಟಪಡೋದು, ದುಡ್ಡು ಇದ್ರು ನಮ್ಮ ಹತ್ರ ಇರೋದನ್ನೆಲ್ಲ, ಈ ಎಕ್ವಿಪ್ಮೆಂಟು ಅಷ್ಟೇ, ಅವ್ರ ಹತ್ರ ದುಡ್ಡಿದ್ರು ಎಲ್ಲ ಅವ್ರ ದುಡ್ಡು ಇರೋದು, ಯಾರ ಮನೆ ಮುಚ್ಚಿಬಿಟ್ಟಿರೋದಲ್ಲ, ಯಾರ ಹತ್ರನೋ ಸಾಲ ಇಸ್ಕೊಂಡಿರೋದಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಮತ್ತೊಂದ್ ಮಗದೊಂದಲ್ಲ, ದುಡ್ಡಿದ್ರು ಅದು 50 ನೀವು ಅನ್ಕೊಂಡಷ್ಟಂತೂ ಇಲ್ಲದೆ ಇರ್ಬೋದು, ಒಂದಿಷ್ಟ ಐತೆ ಅಂದ್ರೂ ಅವ್ರು ಕಷ್ಟ ಬಿದ್ದು ಮಾಡಿರೋದು. ನೀವು ಮಾಡಿ ಮಾಡ್ಕೊಂಡೆ ತಗೊಂಡಿರೋದು ಬ್ರೋ, ಎಲ್ಲ ರಾತ್ರಿ ಹಗಲು. ಬ್ರೋ ಇಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಯೂಟ್ಯೂಬ್ ಅಲ್ಲಿ. ನಾನಂತೂ ಒಂದು ಸಿಂಗಲ್ ಪೇಮೆಂಟ್ ಕೂಡ ನಾನು ತಗೊಂಡಿಲ್ಲ ಇನ್ನು. ಓಕೆ ಅನ್ಸುತ್ತಾ? ನಾನು ತಗೊಂಡಿದ್ದೀನಿ ಬ್ರೋ. ಅಲ್ಲ ಓಕೆ ಅನ್ಸುತ್ತಾ? ಏನಾದ್ರೂ ಒಂದು ತಲೆಗೂ ಒಂದಷ್ಟು ಬರ್ತಿರೋದಕ್ಕೆ ನಂದು ಒಂದು ಇನ್ವೆಸ್ಟ್ಮೆಂಟ್ ಮಾಡೋ ಮೈಂಡ್ ಬಂದಿರೋದು. ಸೊ ಇಷ್ಟೆಲ್ಲ ಫಸ್ಟ್ ನಾನು ಅದೇ ಹೇಳಿದ್ನಲ್ಲ, ಐಫೋನ್ ತಗೊಂಡೆ, ಅದಾದ್ಮೇಲೆ ಗೋಪ್ರೋ ತಗೊಂಡೆ. ಅದು ತಗೊಂಡ್ಮೇಲೆ ಅದೊಂದು 6 ತಿಂಗಳಲ್ಲಿ ಅದ್ರ ದುಡ್ಡು ಬಂದ್ಬಿಡ್ತು. ಅವಾಗ ಸ್ಟಾರ್ಟಿಂಗ್ ಒಂಚೂರು ಗೊತ್ತಲ್ಲ, ಒಂಚೂರು ಹೆಂಗೋ ಬಂದ್ಬಿಡ್ತು. ಸೊ ಅದಾಗ ಮತ್ತೆ ನಾನು ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಹೆಂಗಂತಂದ್ರೆ ನಾವ್ ಹೆಂಗ್ ಹಾಕಿದ್ರೆ ಹಂಗ್ ನಮ್ಗೂ ಬರಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಆದ್ರೆ ಮಾತ್ರ ಯಾಕಂದ್ರೆ ಬ್ರೋ ಇವಾಗ ಫೇಸ್ಬುಕ್ ಬೇರೆ, ಇನ್ಸ್ಟಾ ಬೇರೆ. ಯೂಟ್ಯೂಬ್ ಅಲ್ಲಿ ಬಹಳ ಜನ ಬುದ್ಧಿವಂತರು ಯೂಟ್ಯೂಬ್ ಅಲ್ಲಿ ಇರೋರು. ವಾಯ್ಸ್ ಕ್ವಾಲಿಟಿ ಇರ್ಬೇಕು, ಆಮೇಲೆ ವಿಡಿಯೋ ಕ್ವಾಲಿಟಿ ಇರ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ಬಿಡ್ತಾರೆ, ಇದು ಮೇನ್ ಮುಖ್ಯವಾಗಿ ತಮ್ನೇಲ್ ಕೂಡ ಚೆನ್ನಾಗಿರ್ಬೇಕು. ಆಮೇಲೆ ಇವಾಗ್ಲೇ ಹೇಳ್ಬಿಟ್ಟಿದೀನಿ, ಈ ವಿಡಿಯೋಗ್ ನೀವೇ ಮಾಡ್ಕೊಡ್ಬೇಕು ತಮ್ನೇಲು. ಹುಡುಗಿ ವಿಡಿಯೋ ಬಂದ್ರೆ ಒಂದ್ 2 ನಿಮಿಷ ತಾಳ್ಮೆಯಿಂದ ನೋಡ್ತಾರೆ. ಕ್ರಿಯೇಟರ್ಗಳು ಕಷ್ಟಪಟ್ಟು ಏನೋ ಹೇಳ್ತಾ ಇದಾರೆ ಅಂದ್ರೆ ಸ್ಕಿಪ್ ಮಾಡಿ ಬಿಸಾಕ್ತಾರೆ. ಏನ್ ಗೊತ್ತಾ ಬ್ರೋ, ಇವಾಗ ಹುಡುಗರ ಹತ್ರ ಕ್ವಾಲಿಟಿಗೆ ಹುಡುಕ್ತಾರೆ. ಇವ್ನ ವಾಯ್ಸ್ ಚೆನ್ನಾಗಿದೆ, ಇವ್ನ ಮೀಸೆ ಚೆನ್ನಾಗಿದೆ, ಇವ್ನ ಗಡ್ಡ ಚೆನ್ನಾಗಿದೆ, ಇವ್ನ ತಲೆ ಕೂದಲು ಚೆನ್ನಾಗಿದೆ, ಇವ್ನ ಬಾಣ್ಲಿ ಆಗ್ಬಿಟ್ಟವನೇ ಅಂತಲ್ಲ. ಈ ಹೆಣ್ಮಕ್ಳದು ಅಂತ ಬಂದ್ಬಿಟ್ರೆ ಅವ್ರ ವಾಯ್ಸ್ ಅಂದ್ರೇನೆ ಹುಡುಗರಿಗೆ ಏನೋ ಒಂಥರ ಅಟ್ರಾಕ್ಷನ್. ಅದಕ್ಕೋಸ್ಕರ ಹೆಣ್ಮಕ್ಳ ವಿಡಿಯೋಗಳು ಜಾಸ್ತಿ ನೋಡ್ತಾರೆ, ಜಾಸ್ತಿ ರೀಚ್ ಆಗುತ್ತೆ. ಅದು ಇನ್ನೊಂದು ಕುತೂಹಲ, ಏನಾನ ಒಂದ್ ತಪ್ಪು ಮಾಡ್ತಾಳ, ಎಲ್ಲಾನ ಏನಾನ ಕಾಣಿಸ್ತದ ನೋಡೋಣ. ಅರ್ಥ ಆಯ್ತು ಅನ್ಸುತ್ತೆ. ಆಮೇಲೆ ಇನ್ನೊಬ್ರು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಕರೆಕ್ಟ್ ಆಗಿ ಇವ್ರು ತಮ್ನೇಲ್ ಮಾಡ್ಕೊಡ್ತಾರೆ. ನೋಡ್ರಿ ಇದೆಲ್ಲ ಬಾಳ ಐತೆ, ಎಲ್ಲ ಟೋಟಲ್ ಹೆಂಗೆ ಇಲ್ಲ ಅಂದ್ರೂ ನನಗೆ ಗೊತ್ತಿರಂಗೆ ಬ್ರೋ ಒಂದ್ 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೀರಾ. ಓಕೆ, ಇನ್ನು ಮನೇಲಿ ಇದಾವೆ. ಇದಿನ್ನು ಟೇಲರ್ ಫೀಚರ್ ಬೇರೆನೇ ಐತೆ. ಓಕೆ, ಬಟ್ ನಾನು ಒಂದೇ ಹೇಳೋದು, ನಾವು ಜನಗಳಿಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ, ಒಳ್ಳೊಳ್ಳೆ ವಿಚಾರಗಳು ತಿಳ್ಕೊಳ್ಳಿ ಅಂತ ವಿಡಿಯೋ ಮಾಡ್ತೀವಿ. ಹುಡುಗಿರು ಎಂಟರ್ಟೈನ್ಮೆಂಟ್ಗೋಸ್ಕರ ವಿಡಿಯೋ ಮಾಡ್ತಾರೆ. ಇವಾಗ ನೋಡಿ, ನಾವು ನೋಡ್ರಿ ಬ್ರೋ ಸೋಷಿಯಲ್ ಮೀಡಿಯಾ ಜರ್ನಲಿಸ್ಟ್ಗಳಲ್ಲ ನಾವು. ಐ ಆಮ್ ಜಸ್ಟ್ ಎಂಟರ್ಟೈನರ್ಗಳು, ಕಾಂಟೆಂಟ್ ಕ್ರಿಯೇಟರ್ಗಳು, ಎಂಟರ್ಟೈನರ್ಗಳು. ಇಷ್ಟೊತ್ತು ವಿಡಿಯೋ ನೋಡ್ರಿ, ಏನೇನೋ ಮಾತಾಡ್ತಾವ್ರೆ, ಏನ್ ತಿಕ್ಕಾ ಪುಕ್ಕ ಮಾಡ್ತಾವ್ರ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇಲ್ಲ ನೋಡಿ ಇದೆಲ್ಲ, ಅಯ್ಯೋ ಇಷ್ಟೊಂದೆಲ್ಲ ಅಂತ. ಇದು ನೋಡ್ರಿ ಇಷ್ಟೊಂದೆಲ್ಲ ಇರ್ಬೋದು. ವಾಯ್ಸ್ ಕ್ವಾಲಿಟಿಗೋಸ್ಕರ ಒಂದೊಂದ್ಸರಿ ಇದನ್ನ ಅವ್ರ ಫ್ರೆಂಡ್ ಹತ್ರ ಇಸ್ಕೊಂಡ್ ಬಂದಿದ್ದಾರೆ. ನಮ್ಮ ಮೈಕ್ಗಳು ಏನಾನ ಆದಾಗ, ಇವಾಗ ನೋಡ್ರಿ ನಮ್ದು ಮೈಕ್ ಇಲ್ಲ, ನಾನು ಯೂಟ್ಯೂಬ್ ಸಹವಾಸ ಮಾಡಕ್ ಹೋಗಿಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬೇಕು, ನೀವು ಕೈ ಹಿಡ್ದಿಲ್ಲ ಅಂದ್ರೆ ಮನೆ ಮುರ್ಕೊಂಡು ಹೊಂಟಾಯ್ತು. ಇದನ್ನ ಮಾರಕ್ ಹೋದ್ರೆ ಎಲ್ಲವೂ ಇವಾಗ 55,000 ಕೊಟ್ಟು ತಗೊಂಡವ್ರೆ. ಕೊಡಕ್ ಹೋದ್ರು 30ಕ್ಕೆ ಹೋಗಿದ್ರೆ 20ಕ್ಕೂ ಕೇಳೋರ್ ದಿಕ್ಕಿರಲ್ಲ. ಇದು ಎಷ್ಟು ಬ್ರೋ ಇದು? 35. ಇವಾಗ 12 ಕೇಳ್ತಾರೆ, 12. ಅದು ಕೊಲ್ಟ್ರಾ ಲೆಜೆಂಡ್ಗಳೆಲ್ಲ ಇರ್ತಾರೆ, ಏನಕ್ಕೆ 5,000 ಅದು. ಕಮೆಂಟ್ ಹಾಕೋದು ಏನು ಗೊತ್ತಾ, ಮುಸ್ಕೊಂಡು ಮನೇಲಿ ಇರ್ಬೇಕಿತ್ತು. ಯಾರು ಮಾಡೋ ಅಂತ ಹೇಳಿದ್ದು? ಇದು ಕರೆಕ್ಟ್. ಮುಚ್ಕೊಂಡು ಮನೇಲಿ ಇರ್ಬೇಕಾಗಿತ್ತು, ಯಾವನ್ ಮಾಡೋ ಅಂತ ಹೇಳಿದ್ದು ಅಂತೆಲ್ಲ ಹೇಳ್ತಾರೆ. ಕೆಲವ್ರಿಗೆ ಬಿಸ್ನೆಸ್ ಏನೋ ನಮ್ಗೊಂದು ಆಸೆ ಕಂಡ್ರೆ, ಏನೋ ಈ ಸೋಷಿಯಲ್ ಮೀಡಿಯಾದಾಗೆ ಅಂದ್ರೆ ಹುಡುಕನ್ಗೆ ಕುಡಿಯೋದೇ ಒಂದ್ ಚಿಂತೆ, ಸೇದವನ್ಗೆ ಸೇದೋದೇ ಒಂದ್ ಚಿಂತೆ, ಸಿಗರೇಟ್ ಹೊಡೆಯೋನ್ಗೆ. ಆ ತರ ನಮ್ ಕ್ರಿಯೇಟರ್ಗಳಿಗೆ, ನನಗೆ ಅಂತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿರೋ ಪ್ರತಿಯೊಬ್ಬ ಕ್ರಿಯೇಟರ್ಗಳಿಗೂ ವಿಡಿಯೋ ಮಾಡಬೇಕು, ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು, ಜನಗಳಿಗೆ ನಾವೇನು ಅಂತ ತೋರಿಸ್ಕೋಬೇಕು ಅನ್ನೋದು ಒಂಥರ ಹುಚ್ಚು, ಅದೊಂಥರ ಚಟ ಹಿಡ್ಕೊಂಡ್ಬಿಟ್ರೆ. ಎಲ್ಲ ಈ ದೇಶದಲ್ಲಿ ಎಷ್ಟೆಷ್ಟು ಡೆಡ್ಲಿ ನಶಾ ಶೋಕಿಗಳಾಗಿರ್ಬೋದು, ಯಾವ್ಯಾವ ಶೋಕಿ ಇದಾವೋ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ವಿಡಿಯೋ ಶೋಕಿ ಬಂದ್ಬಿಟ್ಟು, ಗಾಡಿ ಶೋಕಿಗಳು ಅಷ್ಟೇ, ವಿಡಿಯೋ ಶೋಕಿನೂ ಅಷ್ಟೇ, ಎರಡೂ ಒಂದೇ ತರ. ಲಕ್ಷ ಇನ್ವೆಸ್ಟ್ ಮಾಡೋದು,
ಏನ್ ಲಾಭ ಬರ್ತದೋ ಏನಿಲ್ಲ, ಯಾರಾದ್ರೂ ಒಬ್ಬ ಬಂದ್ಬಿಟ್ಟು ಮಗ ಈ ತಗೋ ಮಗ ಮಸ್ತಾಗಿ ಬರುತ್ತೆ ಅಂತ ವಿಡಿಯೋ ಅಂದ್ರೆ ಅದು ಅಷ್ಟೇ ಸಾಲ ಸೂಲ ಮಾಡಿ ತಗೊಂಡ್ಬಿಡೋದೆ. ಹೌದಾ ತಗೋಬಿಡವ. ನೆಕ್ಸ್ಟ್ ಮುಂದಕ್ಕೆ ನೋಡ್ತೀನಿ. ವಿಡಿಯೋ ಇಂಪಾರ್ಟೆಂಟ್. ಬರೀ ನೀವ್ ಅಷ್ಟೇ ಅಲ್ಲ, ಮೋಟೋ ವ್ಲಾಗರ್ ಸಿಗ್ತಾ ಇರ್ತಾರೆ ಬ್ರೋ, ಅವ್ರದ್ದು ಸೇಮ್ ಬಾಳೆ ಅನ್ಕೋ. ನಮ್ದು ಮೊಟೋಲಾಗೆ ಅದೇ ಸೇಮ್. ನಿಮ್ದು ಮೋಟೋ ಬ್ಲಾಗೆ ನಾವು ಬರೀ ಬೆಂಗಳೂರಲ್ಲಿ ಒಂದ್ ಲೋಕ ತೋರಿಸ್ತೀವಿ. ಅವ್ರು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಲ್ದರೆ ಟ್ರಾವೆಲಿಂಗ್, ಎಲ್ಲೆಲ್ಲೋ ಪೆಟ್ರೋಲು, ತೇಗಕ್ಕೆ ಆ ವೆದರ್, ನೀರುಗಳು ಚೇಂಜ್ ಆಗಿ ಹೋಗ್ತವೆ. ನಮ್ಗ ಈಗ ಬೆಂಗಳೂರಲ್ಲಿ ಇರ್ತೀನಿ, ಊರ್ಗ್ ಹೋದ್ರೆ ನೀರ್ ಚೇಂಜ್ ಆಗ್ಬಿಟ್ಟು ನೆಗಡಿ ಆಗೋದು, ಕೆಮ್ಮು, ಜ್ವರ ಎಲ್ಲ ಬರ್ತವೆ. ಇದಕ್ಕೆ ಹೋಗಿ ಬಂದೆ ಮಂಗಳೂರು, ಹಾ 2 days ಟ್ರಿಪ್. ಸ್ವೇರ್ ಹೇಳ್ತೀನಿ, ತುಂಬಾ ಕಷ್ಟ. ನಾವು ಅನ್ಕೊಂಡ್ಬಿಡ್ತೀವಿ ವಿಡಿಯೋ ನೋಡಿದಾಗ ನಾನು ಅವರೆಲ್ಲ ಒಂದೊಂದು ಹೆಲ್ಮೆಟ್ಗೆ 16,000 20,000 ಎಲ್ಲ ಇನ್ವೆಸ್ಟ್ ಮಾಡ್ತಾರೆ. ಇನ್ನೊಂದು ಪವರ್ ಬ್ಯಾಂಕ್ಗಳು, ಚಾರ್ಜಿಂಗ್ಗಳು, ಸ್ಟೇ, ಊಟ, ಪೆಟ್ರೋಲು. ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಬಿಟ್ಟಿದೆ ನೋಡಿದ್ರ, ತಲಗಟ್ಪುರಾಗ ಹೋಗ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇಂಥ ಬೆಂಗಳೂರು ಸಿಟಿಲೇ ನಾಯಿ ಬಾಳ್ಬಿಟ್ಟೆ. ಊರು ಹಿಮಾಲಯ ಅಂತೆ, ಅಲ್ಲಂತೆ ಇಲ್ಲಂತೆ ಹೋಗ್ತಾರೆ. ಅದ್ ಹೆಂಗ್ ಮಾಡ್ತೀರಣ್ಣ ನಿಜವಾಗ್ಲೂ ಹ್ಯಾಟ್ಸಪ್. ತುಂಬಾ ನೋಡ್ತಾ ಇರ್ತೀವಿ, ತುಂಬಾ ಖುಷಿ ಆಗ್ತದೆ ಅಣ್ಣ. ತುಂಬಾ ಜನ ಅದ್ರಲ್ಲೂ ಎಕ್ಸೆಲ್ ಗಳಲ್ಲಿ ಹೋಗಿ ಬರ್ತಾರೆ, ಆಮೇಲೆ ಸ್ಕೂಟಿಯಲ್ಲಿ ಹೋಗಿ ಬರ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಅದೊಂದು ಪ್ಯಾಷನ್ ಅಷ್ಟೇ ಬ್ರೋ. ಅದೊಂದು ಮನ್ಸಿಗೆ ನಾನು ಮಾಡ್ಬೇಕು, ನಾನು ಹೋಗ್ಬೇಕು ಅನ್ನೋ ಒಂದು ಇದಿರ್ತದಲ್ಲ. ಇನ್ನೊಂದು ಸೈಕಲ್ ಅಲ್ಲಿ ಹೋಗೋರ್ಗೆ ಏನಂತ ಹೇಳ್ತೀರಾ? ಆಲ್ ಇಂಡಿಯಾ ಟ್ರಿಪ್ ಹೊಡಿತವ್ರೆ ಅಂದ್ರೆ ಅವರೆಲ್ಲ ಅವ್ರಿಗೋಸ್ಕರ ಮಾಡಲ್ಲ. ನೋಡೋಣ ಬ್ರೋ, 4 ಜನ ನಾವು ಮುಂದೆ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ನಾನು ಆಟೋ ಎತ್ಕೊಂಡು ಸುತ್ತಾಡ್ತೀನಿ. ನಾನು ಜೊತೆಗೆ ಬರ್ತೀನಿ ಕ್ಲೀನರ್. ಪಕ್ಕ. ನಮ್ದೆಲ್ಲ ಹೆಂಗ್ ಗೊತ್ತಾ, ನಮ್ದೆಲ್ಲ ಫುಲ್ ಬಡವ್ರ ಪಕ್ಷ ಬ್ರೋ. ನಮ್ಮ ಆಟೋದು ಅಂದ್ರೆ ಫುಲ್ ಬಡವ್ರ ಪಕ್ಷ. ಬಿಸಿಲಲ್ಲಿ ಒಣಗಂಗಿಲ್ಲ, ಮಳೆಯಲ್ಲಿ ನೆನೆಯಂಗಿಲ್ಲ, ಕಾರ್ಗಿಂತ ಏನು ಕಡಿಮೆ ಇಲ್ಲ, ಕಾರ್ಗಿಂತ ಡಬಲ್ ಅಲ್ಲ, ಆಯ್ತಾ. ಆದ್ರೂ ನಾವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ಜಿಮ್ ಜಾಮ್ ಸಕ್ಕದಾಗಿರ್ತೀವಿ. ಹಂಗೆ ಎಲ್ಲ ನಾವು ಹೋಗೋ ದಾರಿಲಿ ನಮ್ಗೆ ಏನು ಅಂದ್ರೆ ಗ್ಯಾಸ್ ಕಾಸಿಲ್ವಾ, ಹಂಗೆ ಮುಂದ್ಗಡೆ ಬಾಪ ಎಲ್ಗ ಹೋಗ್ಬೇಕು, ಇಲ್ಲೇ ಕೊಳ್ಳೇಗಾಲನಾ 20 ರೂಪಾಯಿ ಅಷ್ಟೇ. ನಿಮ್ ದುಡ್ಡಲ್ಲೇ ನಾವು ಹೆಂಗೆ ನಾವು ಆಟೋದ ಫುಲ್ ಜನರಲ್ ನಾಲೆಡ್ಜ್ ಅಮ್ಮ. ನಾವು ಜಾಸ್ತಿ ಖರ್ಚು ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಹ್ಞೂ ಬ್ರೋ, ಮೋಟೋ ಬ್ಲಾಗ್ ಗಿಂತ ಆಟೋ ಬ್ಲಾಗ್ ಸಖತ್ತಾಗಿರುತ್ತೆ. ಮಾಡ್ಬೋದು ಅಂತ ಈಗ ಅನಿಸ್ತದೆ. ನೀನ್ ಕಾಂಪಿಟೇಷನ್ ಆಮೇಲೆ ಆಟೋ ಗಿಟ ತಗೋಬಿಟ್ರೆ ಇನ್ನೊಂದು 3 ಲಕ್ಷ ಎಲ್ಲಾ ಮೋಟೋ ಬ್ಲಾಗರ್ಗಳಿಗೆ, ಎಲ್ಲಾ ಯೂಟ್ಯೂಬರ್ಗಳಿಗೆ ಸಲಾಮ್. ತುಂಬಾ ತಾಳ್ಮೆ ನಿಮ್ಗೆ. ಇನ್ನೊಂದ್ಸರಿ ನೋಡ್ಕೊಬಿಡಿ ಇವ್ರ ಪ್ರೊಫೈಲು. ಸಬ್ಸ್ಕ್ರೈಬ್ ಮಾಡ್ಬಿಡ್ಬೇಕು. ಓಕೆ, ನಮ್ಮ ಅನಿವೇಶಣೆ ಚಾನಲ್ಗೆ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಗೆ ಸದ್ಯಕ್ಕೆ ಏನು ಬೇಡ ಬಿಡಿ, ನಾವು ಸುಮ್ಮನೆ ಸೋಕಿಗೆ ವಿಡಿಯೋ ಮಾಡ್ತಾ ಇರ್ತೀವಿ ಅವಾಗ ಒಂದೊಂದು. ಓಕೆ, ಸದ್ಯಕ್ಕೆ ಏನು ಸಬ್ಸ್ಕ್ರೈಬ್ ಮಾಡೋದೇನು ಬೇಕಾಗಿಲ್ಲ. ಎಲ್ಲ ನಮ್ಮ ಆಟೋ ಚಾಲಕರು, ಆಮೇಲೆ ನಮ್ಮ ಮೇಯ್ನ್ ಆಗಿ ಹೇಳ್ಬೇಕು ಅಂದ್ರೆ ಇವರು ಡೆಲಿವರಿ ಬಾಯ್. ಡೆಲಿವರಿಯಿಂದ ಇಷ್ಟೊಂದೆಲ್ಲ ಮಾಡ್ಕೊಂಡ್ ಬಂದವರು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಒಳ್ಳೆ ರೆವಿನ್ಯೂ ಬರಲಿ ಅವ್ರಿಗೂ ಯೂಟ್ಯೂಬಲ್ಲಿ. ನಾವು ತುಂಬಾ ಜನ ನೋಡಿ ಯಾರ್ಯಾರು ಎಷ್ಟೆಷ್ಟು ತಗೊಂತಾನೋ ನಮ್ಗೆ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ರಿವ್ಯೂನು ತಗೊಂಡು ಹೆಂಗೆ ಇದ್ದವರು ಹೆಂಗೆಂಗೋ ಆಗಿ ನೋಡಿದೀವಿ. ಅದು ಯಾಕೆ ಬಡವ್ರ ಮಕ್ಳು ಆಗ್ತಾ ಇಲ್ಲ? ಅವ್ರೂ ಬಡವರಾಗೆ ಬಂದವ್ರೆ, ಅವ್ರೂ ಬೆಳಿಬೇಕು. ಜೊತೆಲಿ ನೋಡ್ರಿ ಏನೋ ಒಂದು ಮಾಡ್ಬೇಕು ಅಂತ ಇಷ್ಟೊಂದೆಲ್ಲ ಕಷ್ಟ ಬೀಳ್ತಾ ಇದಾರೆ. ಇಂಥವ್ರಿಗೂ ಸಪೋರ್ಟ್ ಮಾಡ್ಬೇಕು. ಇನ್ನೊಂದು ಡೆಲಿವರಿ ಬಾಯ್ಗಳು ಈ ತರ ಮಾಡಕ್ ಸಾಧ್ಯನೇ ಇಲ್ಲ ಅಂತಾರೆ. ಅಂತವ್ರಿಗೆ ಉದಾಹರಣೆ ಇವರು. ಮಿಡಲ್ ಕ್ಲಾಸ್ ಜೀವನಗಳು, ಮೈನ್ ಆಗಿ ಆಟೋ ಚಾಲಕರು, ದಿನ ಕೂಲಿಗೆ ದುಡಿಯೋರು, ಡೆಲಿವರಿ ಬಾಯ್ಸ್ಗಳು ನೋಡೋ ತರ ಒಂದ್ ಲೋಕ. ಕೋಟ್ಯಾಧೀಶ್ವರನು ನೋಡಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಅಷ್ಟೊಂದು ಎಂಟರ್ಟೈನ್ಮೆಂಟ್ ಆಗಿರ್ತೀವಿ ನಾವು. ಕಷ್ಟ ಎಷ್ಟೆಷ್ಟು ಒಬ್ಬೊಬ್ರಿಗೆ ಎಷ್ಟೆಷ್ಟು ಕಷ್ಟ ಐತೆ ಅಂತ ನಮ್ಗೆ ಗೊತ್ತು. ಆದ್ರೂ ನಿಮ್ ಮುಂದ್ಗಡೆ ಹಿಂಗ್ ನಕ್ಕೊಂಡಿರೋದು, ಅದ್ರ ಲೋನ್ ಕಟ್ಟಬೇಕು, ಜಾಬಲ್ಲಿ ಇರೋದ್ರ ಲೋನ್ ಕಟ್ಟಬೇಕು, ಇದ್ರ ಲೋನ್ ಕಟ್ಟಬೇಕು, ನನ್ನ ಹತ್ರ ಅದೈತೆ ಇದೈತೆ ಅಂತ ಹೇಳ್ಕೊಂಡು ಸುತ್ತಾಡಕ್ ಚೆನ್ನಾಗೇ ಇರ್ತದೆ. ಆಮೇಲೆ ಇನ್ನೊಂದು ಬ್ರೋ, ಅಂದ್ರೆ ಎಕ್ಸ್ಪೆಷಲಿ ನಮ್ಮ ಕನ್ನಡದವರು ಮತ್ತೆ ನಮ್ಮ ಡೆಲಿವರಿ ಬಾಯ್ಸ್ ನ ನೋಡೋದಾದ್ರೆ, ನಾನು ಅವ್ನ ವಿಡಿಯೋ ನೋಡಿದ್ರೆ ಅವ್ನು ಉದ್ಧಾರ ಆಗ್ತಾನೆ ನನಗೇನು ಅಂತ ತುಂಬಾ ಜನ ಅನ್ಕೊಂತಾರೆ. ಬಟ್ ನಾವು ಆ ವಿಡಿಯೋ ಮಾಡಕ್ ನೀವು ಆಗ್ಲೇ ಹೇಳ್ದಂಗೆ ಇಷ್ಟೆಲ್ಲ ಸಾಲ ಮಾಡಿನೇ ಮಾಡೋದು. ನಾವೇನು ಸುಮ್ಮನೆ ಮೊಬೈಲ್ ಹಿಂಗೆ ಎದ್ಕೊಂಡು ಏನು ಮಾಡ್ಬಿಡಲ್ಲ. ಈಗ ಫಾರ್ ಎಕ್ಸಾಂಪಲು ತುಂಬ ಕಷ್ಟ ಅಂತ ಅದು ಹೇಳೋಕ್ಕೆ ಅಷ್ಟೇ ಈಸಿ. ಬಟ್ ನಿಜ ಹೇಳ್ಬೇಕು ಅಂದ್ರೆ ನೀವು ಒಂದ್ಸರಿ ಇಲ್ಲಿ ನನಗೆ ಅದಕ್ಕೆ ಪರಶುರಾಮ್ರನ್ನ ಯೂಟ್ಯೂಬ್ ಮಾಡಂತ ಬ್ರೋ, ನಿಮ್ಮೆಲ್ಲರಿಗಿಂತ ಫಸ್ಟೇ ನಾನು ಎಂಟ್ರಿ ಇಕ್ದೆ ಕೊಟ್ರಿ ಕಾಲು. ಯಾವಾಗ ಹೇ ಆಟೋ ಇನ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೆ ನಾನು. ಆವಾಗ್ಲೇ ಗೊತ್ತಾಗ್ಬಿಡ್ತು, ಅಪ್ಪ ಇದು ಬೇರೆ ತರ ಲೋಕ, ಬೇರೆ ತರ ರಿಸ್ಕು. ಈಗ ಈ ವಿಡಿಯೋ ಮಾಡ್ಕೊಂಡಿದೀನಿ, ಇದನ್ನ ಎಡಿಟ್ ಮಾಡಕ್ ಒಂದಿನ ನನಗೆ ಬೇಕೇ ಬೇಕು. ಯಾಕಂದ್ರೆ ಟೈಮ್ ಇರಲ್ಲ, ಬಾಡಿಗೆ ಓಡಿಸ್ತಾ ಇದನ್ನ ಬೇರೆ ಮಾಡಬೇಕು. ನೀವೆಲ್ಲ ಅದು ಹೆಂಗ್ ಮಾಡ್ತೀರಪ್ಪ? ಅದಕ್ಕೆ ನಮ್ಮ ಅನಿವೇಶಣೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ತಗೊಂಡ್ಬಂದಿದ್ದಾರೆ, ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಒಳ್ಳೆ ವಾಯ್ಸ್ಗೋಸ್ಕರ ಮೈಕ್ ಕೂಡ ಪಿಕ್ ಮಾಡಿದ್ದಾರೆ. ಇವಾಗ ನಮ್ದು ಯಾಕಂದ್ರೆ ಜಾಸ್ತಿ ಹೊತ್ತಾದ್ರೆ ನಮ್ಮ ಐಫೋನ್ ಸ್ಟೋರೇಜ್ ಫುಲ್ ಆಗುತ್ತೆ. ಇವ್ರಿಗೆ ಆತರ ತೊಂದ್ರೆ ಇಲ್ಲ. ಪವರ್ ಬ್ಯಾಂಕ್ ಅದು ಫೈಟೋಲ್ದು ಒಂದು ಇಟ್ಕೊಂಡಿದ್ದಾರೆ, ಅವ್ರದ್ದು ಹೆಂಗೋ ಮ್ಯಾನೇಜ್ ಆಯ್ತದೆ. ನಮ್ದು ಸ್ಟೋರೇಜ್ ಫುಲ್ ಆಗಿ ಹೋಯ್ತದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್ ಬಾಯ್. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ.
ಇಷ್ಟೇ ಈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ.